ಹೆಲೋ ಎವ್ರಿವನ್, ವೆಲ್ಕಮ್ ಟು ಅರುಣಾಸ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ಟೈಮ್ ಟ್ರಾವೆಲಿಂಗ್ ವಿಡಿಯೋ ಹಾಕಿದ್ನಲ್ಲ, ಅದರದ್ದೇ ಕಂಟಿನ್ಯೂಷನ್ ವಿಡಿಯೋ ಹಾಕ್ತಾಯಿದ್ದೀನಿ. ನಾವು ಹೋಗಿದ್ದು 20 ಡೇಸ್ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ ನವಂಬರ್ ಮಂತಲ್ಲಿ, ಲಾಸ್ಟ್ ಇಯರ್ 2024ಅಲ್ಲಿ. ನಾವು ಹಸ್ಬೆಂಡ್ ಆ್ಯಂಡ್ ವೈಫ್ ಮತ್ತು ಇಬ್ಬರು ಮಕ್ಕಳು ಹೋಗಿದ್ವಿ. ನಾವು 20 ಡೇಸ್ ಪ್ಲ್ಯಾನ್ ಮಾಡಿದ್ವಿ. ಪ್ಯಾರಿಸು, ಸ್ವಿಟ್ಜರ್ಲ್ಯಾಂಡು ಮತ್ತು ಲಂಡನ್, ಇದಿಷ್ಟು 20 ಡೇಸ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಸೊ ಇದು ನಾನು ಸ್ಟಾರ್ಟಿಂಗ್ ಇದು ಫ್ಲೈಟ್ ಟೇಕ್ ಆಫ್ ಆಗ್ತಾ ಇರೋದು ಮತ್ತು ಲ್ಯಾಂಡ್ ಹಾಕ್ತಿರೋ ವಿಡಿಯೋ ಹಾಕಿದ್ದೀನಿ ಸ್ಟಾರ್ಟಿಂಗಲ್ಲೇ. ನಾವು ನಮಗೆ ಎಷ್ಟು ಕಾಸ್ಟ್ ಆಯಿತು ಅಂತ ಹೋಗ್ತಾ ವೀಡಿಯೋದಲ್ಲಿ ಹೇಳ್ತೀನಿ. ನಾವು 6 ಡೇಸು ಪ್ಯಾರಿಸಲ್ಲಿದ್ವಿ, 6 ನೈಟ್ಸು 7 ಡೇಸ್ ಪ್ಯಾರಿಸಲ್ಲಿದ್ವಿ. 7th ಡೇ ಬಂದು ನಾವು ಲಂಡನ್ಗೆ, ಅಲ್ಲಿಂದ ಟ್ರೈನಲ್ಲಿ ಹೋಗಿದ್ವಿ ನಾವು, ಸ್ವಿಟ್ಜರ್ಲ್ಯಾಂಡ್ಗೆ. ಸೊ 4 hours ಜರ್ನಿ ಇತ್ತು ಸ್ವಿಟ್ಜರ್ಲ್ಯಾಂಡ್ ಹೋಗೋದಕ್ಕೆ ಪ್ಯಾರಿಸಿಂದ. ಸೊ ಟ್ರೈನಲ್ಲೇ ಟ್ರಾವೆಲ್ ಮಾಡಿದ್ವಿ. ಲಂಡನ್ ಸಹ ನಾವು ಟ್ರೈನಲ್ಲೇ ಟ್ರಾವೆಲ್ ಮಾಡಿದ್ವಿ. ಸ್ವಿಟ್ಜರ್ಲ್ಯಾಂಡಿಂದ ಪ್ಯಾರಿಸ್ಗೆ ಬಂದು ಪ್ಯಾರಿಸಿಂದ ತಿರ್ಗಾ ಲಂಡನ್ಗೆ ಹೋಗಿದ್ವಿ. ಸೊ ಇದೆಲ್ಲ ವೀಡಿಯೋ ನೋಡ್ತಾ ಇರ್ಬೋದು. ನಾನು ಇದು ಪ್ಯಾರಿಸ್ ಐಫಿಲ್ ಟವರಿಂದ ಮಾಡಿರೋ ಅಂಥ ವೀಡಿಯೋಸ್ ಇದು. ಫುಲ್ ಟಾಪಲ್ಲಿ ಹೋಗಿ ಇದು ವೀಡಿಯೋ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ಒನ್ಸ್ ಇನ್ ಲೈಫ್ ಟೈಮ್ ವಿಸಿಟ್ ಮಾಡಬೇಕಾಗಿರೋಂಥ ಪ್ಲೇಸಸ್ ಇದು. ನಾವು ಯಾವುದೇ ಥರ ಟ್ರಾವೆಲರ್ಸ್ ಮೂಲಕ ಹೋಗಿಲ್ಲ, ನಾವೇ ಓನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಿದ್ದು. ಟ್ರೈನ್ಸು ಎಲ್ಲನೂ ನಾವು ಇಲ್ಲಿಂದನೇ ಬುಕ್ ಮಾಡ್ಕೊಂಡು ಹೋಗಿದ್ವಿ, ಟಿಕೆಟ್ಸ್ ಎಲ್ಲನೂ. ಸೊ ಅಲ್ಲಿ ಹೋಗಿ ಯಾವುದೇ ಥರ ನಮಗೆ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ. ಬಟ್ ವಿಸಿಟ್ ಮಾಡಬೇಕಾಗಿರೋ ಪ್ಲೇಸ್ನೆಲ್ಲ ನಾವು ಅಲ್ಲೋಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾವು ಇಲ್ಲಿಂದನೇ ಏನೇನು ವಿಸಿಟ್ ಮಾಡಬೇಕಾಗಿದೆಯೋ ಅದೆಲ್ಲ ನಾವು ಟಿಕೆಟ್ ಇಲ್ಲೇ ಬುಕ್ ಮಾಡಿರಲಿಲ್ಲ. ಜಸ್ಟ್ ನಾವೇನು ಬುಕ್ ಮಾಡಿದ್ವಿ ಅಂದರೆ ಅಲ್ಲಿ ಲೋಕಲ್ ಟ್ರಾವೆಲ್ ಮಾಡೋದು ಹೇಗೆ, ಆ ಟ್ರಾವೆಲಿಂಗ್ ಬುಕ್ ಮಾಡಿದ್ವಿ ಮತ್ತು ಹೋಟೆಲ್ಸ್ ಬುಕ್ ಮಾಡಿದ್ವಿ. ಸೊ ಅಲ್ಲೋಗಿ ನಮಗೆ ಪ್ರಾಬ್ಲಮ್ಸ್ ಆಗೋದು ಬೇಡ ಅಂಥೇಳಿ. ಇನ್ನು ಬೇರೆ ಜಾಗಗಳೆಲ್ಲ ನೋಡೋದಕ್ಕೆಲ್ಲ ನಾವು ಅಲ್ಲಿ ಹೋಗಿನೇ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾವು ಹರಿಬರಿ ಮಾಡಲಿಲ್ಲ. ಒಂದು ದಿವಸಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಇನ್ ಕೇಸ್ ಕೆಲವರು ಟ್ರಾವೆಲರ್ಸ್ ಕರ್ಕೊಂಡೋದ್ರೆ ಏನು ಮಾಡ್ತಾರೆ, 5 ಜಾಗ 6 ಜಾಗ ಒಟ್ಟೊಟ್ಟಿಗೆ ತೋರಿಸ್ಬಿಡ್ಬೇಕು ಅಂತೇಳಿ ಹರಿಬರಿ ಮಾಡ್ತಾರೆ. ಅಲ್ಲಿ ಕುತ್ಕೊಳ್ಳೋಕ್ಕೂ ಬಿಡಲ್ಲ, ಸರಿಯಾಗಿ ನೋಡೋಕ್ಕೂ ಬಿಡೋದಿಲ್ಲ. ಬೇಗ ಬನ್ನಿ ಅಂತ. ನಮ್ಗೆ ಆ ಥರ ಮಕ್ಕಳೆಲ್ಲ ಇರೋದ್ರಿಂದ ನಾವು ಆ ಥರ ಮಾಡೋದು ಬೇಡ ಅಂಥೇಳಿ ನಾವು ಒಂದೊಂದೇ ಪ್ಲೇಸ್ನ ನಿಧಾನಕ್ಕೆ ನೋಡ್ಕೊಂಡೋದ್ವಿ. ಒಂದು ದಿವಸಕ್ಕೆ 3 ಪ್ಲೇಸ್ ಆದರೆ 3 ಪ್ಲೇಸು, ಇನ್ ಕೇಸ್ 2 ಪ್ಲೇಸ್ ಆದರೆ 2 ಪ್ಲೇಸ್ ಅಷ್ಟೇ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು. ನಾವು ಡೆಸ್ಟಿನೇಷನ್ ಅದನ್ನ ರೀಚ್ ಆಗಿ, ಇಲ್ಲ ನಾವು ಒಂದು ದಿವಸಕ್ಕೆ 5 ಪ್ಲೇಸ್ ಕವರ್ ಮಾಡಬೇಕು, 6 ಪ್ಲೇಸ್ ಕವರ್ ಮಾಡಬೇಕು ಅಂತ ನಮ್ಗೆ ಇರಲಿಲ್ಲ. ಸೊ ನಾವು ಹಾಗೆ ಫಸ್ಟ್ ಡೇ ಬಂದುಬಿಟ್ಟು ನಾವು ಲ್ಯಾಂಡ್ ಆಗಿದ ತಕ್ಷಣ ಪ್ಯಾರಿಸಲ್ಲಿ ಐಫಿಲ್ ಟವರ್ ನೋಡ್ಕೊಂಡು ಬಂದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಡಿಸ್ನಿ ಪ್ಲ್ಯಾನ್ ಮಾಡಿದ್ವಿ. ಡಿಸ್ನಿಲ್ಯಾಂಡ್ಗೆ ಹೋಗೋದಿತ್ತು. ಡಿಸ್ನಿಲ್ಯಾಂಡಲ್ಲಿ 1 ನೈಟ್ ಸ್ಟೇ ಇದ್ವಿ ನಾವು. 2 ಡೇಸ್ ಪಾರ್ಕ್ ಆಲ್ರೆಡಿ ಬುಕ್ ಮಾಡ್ಕೊಂಡೇ ಹೋಗಿದ್ವಿ. ಇಲ್ಲಿಂದ ಡಿಸ್ನಿಲ್ಯಾಂಡ್ ಹೋಟೆಲಲ್ಲೇ ಸ್ಟೇ ಮಾಡಿದ್ವಿ ನಾವು. ಇದು ನೋಡ್ಬೋದು, ನಾವು ಹೋಟೆಲ್ ಇನ್ಸೈಡು ಹೇಗಿದೆ ವ್ಯೂ ಅಂಥೇಳಿ ನನ್ನ ಮಗಳು ಮಾಡಿರೋ ವೀಡಿಯೋ ಇದು. ಇನ್ಸೈಡ್ ಹೋಟೆಲ್ದು ತುಂಬ ಚೆನ್ನಾಗಿದೆ ಸ್ಟೇ. ನಮ್ಗೆ ಅಲ್ಲಿ ಹೋಗಿದ್ಮೇಲೆ ನಾವು ಆಲ್ರೆಡಿ ಇಲ್ಲಿಂದನೇ VIP ಪಾಸ್ ಎಲ್ಲ ತೊಗೊಂಡು ಹೋಗಿದ್ವಿ, ಪಾರ್ಕ್ ಎಂಟ್ರಿ ಒಳಗಡೆ ಗೇಮ್ಸ್ಗೆಲ್ಲ. ಸೊ ತುಂಬ ಚೆನ್ನಾಗಿತ್ತು. ನಾವು ಆಲ್ರೆಡಿ ಲಗೇಜೆಲ್ಲ ಏನು ತೊಗೊಂಡೋಗಿದ್ವಿ, ಹೋಟ್ಲಲ್ಲಿ ಲಗೇಜ್ನ ಡಂಪ್ ಮಾಡಿ ನಾವು ಸೀದಾ ಪಾರ್ಕ್ ಒಳಗಡೆ ಎಂಟ್ರಿ ಆದ್ವಿ. ನಾವು ಅಲ್ಲಿ ರಿಲ್ಯಾಕ್ಸೇಷನ್ ಮಾಡಿಕೊಂಡು ಹೋಟ್ಲಲ್ಲೇ ಟೈಮ್ ವೇಸ್ಟ್ ಮಾಡಲಿಲ್ಲ. ಯಾಕಂದರೆ ಅಲ್ಲಿ ಒಳಗಡೆ ಎಲ್ಲ ತುಂಬ ಆಟ ಆಡೋದು, ಗೇಮ್ಸ್ ಎಲ್ಲ ತುಂಬ ಜಾಸ್ತಿ ಇತ್ತು. ಇಲ್ಲೇ ನಾವು ಟೈಮ್ ವೇಸ್ಟ್ ಮಾಡಿದರೆ ಗೇಮ್ಸ್ ಎಲ್ಲ ನಮ್ಗೆ ಆಡೋಕ್ಕಾಗ್ತಾ ಇರಲಿಲ್ಲ. ಹಾಗೆ ನಮ್ಮ ರೂಮ್ ಟೂರ್ ಸಹ ನಾನು ವೀಡಿಯೋ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ, ಸ್ಟೇ ಎಲ್ಲ ಚೆನ್ನಾಗಿತ್ತು. ಬಟ್ ಬಿಟ್ ಎಕ್ಸ್ಪೆನ್ಸಿವು, ಯಾಕಂದರೆ ಅಲ್ಲಿ ಡಿಸ್ನಿಲ್ಯಾಂಡ್ ಹೋಟೆಲ್ಲು ಎಕ್ಸ್ಪೆನ್ಸಿವ್ ಇತ್ತು. ಇಬ್ಬರು ಮಕ್ಕಳಿಗೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರಲಿ ಅಂತ ಹೇಳಿ ನಾವು ಅಲ್ಲೇ ಸ್ಟೇ ಮಾಡಿದ್ವಿ 1 ನೈಟು. ಹರಿಬರಿ ಮಾಡೋದು ಬೇಡ, ಬರೀ 1 ಪಾರ್ಕ್ ನೋಡ್ಕೊಂಡು ಹೋಗೋದು ಬೇಡ, ಯಾವಾಗಲೂ ಒಂದು ಸಲ ಹೋಗೋದು ಲೈಫಲ್ಲಿ. 2 ಪಾರ್ಕು ಅದೇನಿದೆ ಡಿಸ್ನಿಲ್ಯಾಂಡ್ ಪಾರ್ಕು ಮತ್ತು ಸ್ಟುಡಿಯೋ 2 ಏನಿದೆಯೋ ಅದನ್ನ 2 ನಾವು ನೋಡಿಕೊಂಡು ಬರೋಣ ಅಂಥೇಳಿ ನಾವು 1 ನೈಟ್ ಅಲ್ಲೇ ಸ್ಟೇ ಮಾಡಿದ್ವಿ. ಅಲ್ಲಿಂದ ಆಚೆನೂ ಔಟ್ಸ್ಕರ್ಟಲ್ಲೂ ಇತ್ತು ಪ್ಲೇಸಸ್ಸು ಸ್ಟೇ ಮಾಡೋದಕ್ಕೆ ಕಮ್ಮಿ ರೇಟಲ್ಲಿ. ಬಟ್ ಇದೊಂದು ನಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ನೋಡೋಣ ಅಂತ ನಾವು ಅಲ್ಲೇ ಸ್ಟೇ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನಾವು VIP ಪಾಸ್ ತೊಗೊಂಡಿದ್ರಿಂದ ನಮಗೆ ಒಳಗಡೆ ಎಲ್ಲ ಗೇಮ್ ಮಾಡೋದಕ್ಕೆಲ್ಲ ತುಂಬ ಬೇಗನೆ ನಮಗೆ ಎಂಟ್ರಿ ಆಯಿತು. ಸೊ ಯಾರು VIP ಪಾಸ್ ತೊಗೊಂಡು ಹೋಗ್ತಾರೋ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ. ಸೊ ತುಂಬ ರಶ್ ಇರುತ್ತೆ. ನೀವು VIP ಪಾಸ್ ತೊಗೊಂಡು ಹೋಗಿಲ್ಲ ಅಂದರೆ ತುಂಬ ರಶ್ ಇರುತ್ತೆ. ಒಂದು ಗೇಮ್ ಆಡೋದಕ್ಕೆ ಅಟ್ಲೀಸ್ಟ್ ನಿಮಗೆ ಮಿನಿಮಮ್ ಏನಿಲ್ಲ ಅಂದರೂ 3 hours ಅಥವಾ 2 hours ಆದರೂ ಬೇಕು ಆ ಲೈನ್ನ ನೀವು ಪಾಸಾಗಿ ಹೋಗಬೇಕು ಅಂದರೆ. ಬಟ್ VIP ಪಾಸ್ ಇದ್ದರೆ ನಿಮಗೆ ಬೇಗ ಎಂಟ್ರೆನ್ಸ್ ಇರುತ್ತೆ, ಎಲ್ಲ ಗೇಮ್ಸು ಚೆನ್ನಾಗಿರುತ್ತೆ. ಫಸ್ಟ್ ಹೋಗಿದ್ದು ಪಾರ್ಕ್ಗೆ. ಫಸ್ಟ್ ಡೇ ನಾವೇನು ಲಗೇಜೆಲ್ಲ ಡಂಪ್ ಮಾಡಿ ಹೋಗಿದ್ದು ಸೀದಾ ಪಾರ್ಕ್ಗೆ ಎಂಟ್ರಿ ಕೊಟ್ವಿ. ತುಂಬ ಚೆನ್ನಾಗಿದೆ. ವಂಡರ್ಲ್ಯಾಂಡ್ ಅಂದರೆ ಡಿಸ್ನಿ ನಾವೇನು ಮೂವೀಸ್ ನೋಡ್ತೀವಿ ಅದ್ರ ಒಳಗಡೆ ಹೋಗಿ ಬಂದಂಗಿರುತ್ತೆ, ಪ್ರಪಂಚದೊಳಗಡೆ. ತುಂಬ ಚೆನ್ನಾಗಿದೆ. ವೀಡಿಯೋದಲ್ಲಿ ನಾವೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬಟ್ ಆ ಎಕ್ಸ್ಪೀರಿಯೆನ್ಸ್ನ ಹೇಳೋಕ್ಕಾಗಲ್ಲ.
ಅದನ್ನ ಫೀಲ್ ಮಾಡಿಕೊಂಡ್ರೆ ಅದು ನಾವೇನ ಅಲ್ಲಿ ಹೋಗಿದ್ದಿದ್ದು, ನಾವೇನ ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು, ಆ ಜಾಗಕ್ಕೆ ಹೋಗಿದ್ವಾ ನಿಜವಾಗ್ಲೂ, ಅಥವಾ ಇದು ಡ್ರೀಮ್ ಕಮ್ ಟ್ರೂನಾ ಅಂತ ಅನಿಸುತ್ತೆ. ತುಂಬ ಮಾಡೋಕ್ಕಾಗಲ್ಲ, ಅದು ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ. ಬಟ್ ತುಂಬ ಚೆನ್ನಾಗಿದೆ ಡಿಸ್ನಿಲ್ಯಾಂಡ್. ಒನ್ಸ್ ಇನ್ ಲೈಫ್ ಟೈಮ್ ವಿಸಿಟ್ ಮಾಡಬೇಕಾಗಿರೋಂಥ ಪ್ಲೇಸಸ್ ಇದೆಲ್ಲ. ಮಕ್ಕಳು ಮಾತ್ರ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಮಕ್ಕಳಿಂದ ಹಿಡಿದು ದೊಡ್ಡವ್ರು ಆಡೋರು ಎಲ್ಲರಿಗೂ ಅದು ಗೇಮ್ಸ್ ಇದ್ದಾವೆ. ಮಕ್ಕಳು ಆಡೋ ಗೇಮ್ಸು ಇದ್ದಾವೆ, ದೊಡ್ಡವ್ರು ಆಡೋ ಗೇಮ್ಸು ಇದೆ. ತುಂಬ ಚೆನ್ನಾಗಿದೆ. ನನ್ನ ಮಗಳಿಗೆ ಅಲ್ಲಿ ಅವಳು ಎಲ್ಸಾ ಫ್ರಾಕ್ಸ್ ಎಲ್ಲ ಕೇಳ್ತಿದ್ಲು. ಬಟ್ ಅದು ತುಂಬ ಎಕ್ಸ್ಪೆನ್ಸಿವ್ ಇತ್ತು. ಒಂದು ಫ್ರಾಕ್ ಬಂದುಬಿಟ್ಟು 45,000 to 50,000 ರುಪೀಸ್ ಇತ್ತು. ಸೊ ಅದೆಲ್ಲ ಅಷ್ಟು ವರ್ತಿಲ್ಲ, ಯಾಕಂದರೆ ಮಕ್ಕಳು ಬೆಳೀತಾ ಇರ್ತಾರೆ. ಏನೋ ನಮ್ಮಂಥವ್ರಿಗಾದರೆ ತೊಗೊಂಡ್ರೆ ಓಕೆ, ನಾವು ಲೈಫ್ ಲಾಂಗ್ ಯೂಸ್ ಮಾಡ್ತೀವಿ ಅನ್ಬೋದು. ಮಕ್ಕಳಿಗೆಲ್ಲ ತೊಗೊಂಡ್ರೆ ವೇಸ್ಟ್ ಅನಿಸ್ತು. ಸೊ ನಾವೇನು ಪರ್ಚೇಸ್ ಮಾಡಲಿಲ್ಲ. ಬಟ್ ಬಿಟ್ ಎಕ್ಸ್ಪೆನ್ಸಿವ್ ಇದೆ. ಒಳಗಡೆ ನಾವೇನೇ ತೊಗೊಳ್ಬೇಕು ಅಂದ್ರೂ ಮಿನಿಮಮ್ ಏನಿಲ್ಲ ಅಂದರೂ 10,000 12,000 ಆ ಥರ ಇದೆ. ಇದು ನಾವು ಫಸ್ಟ್ ಡೇ ಪಾರ್ಕ್ ಎಂಟ್ರಿ ಕೊಟ್ಟು ನಾವು ಆಡಿರೋಂಥ ಗೇಮ್ಸ್ ಇದು. ಪಾರ್ಕ್ ಒಳಗಡೆ ಈ ಥರ ಎಲ್ಲ ಎಲ್ಸಾ ಎಲ್ಲರೂ ಬಂದುಬಿಟ್ಟು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಿದ್ದಾರೆ ನೋಡಿ. ತುಂಬ ಚೆನ್ನಾಗಿತ್ತು. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ಗೇಮ್ಸ್ ಎಲ್ಲನೂ ಚೆನ್ನಾಗಿತ್ತು. ಗೇಮ್ಸ್ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಥ್ರಿಲ್ಲಿಂಗ್ ಆಗಿದೆ. ಯಾರಿಗೆಲ್ಲ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಇಷ್ಟ ಇದೆಯೋ ಅವ್ರಿಗೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಗೇಮ್ಸ್ ಎಲ್ಲ. ನಾನು ಆಡಲಿಲ್ಲ ಕೆಲವೊಂದು ಗೇಮ್ಸ್, ಯಾಕಂದರೆ ನನಗೆ ಸ್ವಲ್ಪ ಅದು ಭಯ ಇದೆ. ಅದು ಫಾಸ್ಟ್ ರೋಲರ್ ಕೋಸ್ಟರ್ ಆ ಥರದ್ರಲ್ಲೆಲ್ಲ ನಂಗೆ ಸ್ವಲ್ಪ ಭಯ ಇದೆ. ಸೊ ನಾನು ಆಡಲಿಲ್ಲ. ನಮ್ಮ ಹಸ್ಬೆಂಡು, ನನ್ನ ಮಗಳು ಮತ್ತು ನನ್ನ ಮಗ 3 ಜನನೂ ಆಡಿದ್ರು. ಕೆಲವೊಂದರಲ್ಲಿ ನನ್ನ ಮಗಳೂ ಆಡೋಕ್ಕಾಗಿಲ್ಲ. ಇದೆಲ್ಲ ನಾನು ವೀಡಿಯೋಸ್ ಹಾಕಿರೋದೆಲ್ಲ ನಾವು ಮಕ್ಕಳೆಲ್ಲ ನೋಡಬೇಕಾಗಿರೋಂಥ ಇದು ಗೊಂಬೆ ಆಟಗಳು ಅಂತಾರಲ್ಲ, ಆ ಥರ ಡಾಲ್ ಶೋಸ್ ಎಲ್ಲ ಇತ್ತು ಒಳಗಡೆ. ತುಂಬ ಚೆನ್ನಾಗಿ ಮಾಡಿದರು. ಅದು ಒಳ್ಳೆ ಡಾಲ್ ಶೋ ಥರ ಇರಲ್ಲ, ರಿಯಲ್ಲಾಗಿ ಶೋ ನಡೆಯೋ ಥರ ಇತ್ತು. ಅದೆಲ್ಲ ತುಂಬ ಚೆನ್ನಾಗಿತ್ತು. ಇದೆಲ್ಲ ಪಾರ್ಕ್ ಒಳಗಡೆನೇ ಈ ಥರ ಎಲ್ಲ ಶೋಸ್ ಎಲ್ಲ ಇರೋದು. ಮಕ್ಳಿಗೂ ಇದೆ, ದೊಡ್ಡವ್ರು ಆಡೋ ಅಂಥದ್ದು ಇದೆ. ಮಕ್ಕಳು ಬೇಕಾದರೆ ದೊಡ್ಡವರು ಆಡೋ ಅಂಥದ್ದು ಆಡಬಹುದು, ಅವ್ರಿಗೆ ಧೈರ್ಯ ಇದ್ದರೆ. ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ತುಂಬ ಚೆನ್ನಾಗಿ ಎಲ್ಲ ಗೇಮ್ಸು ಕವರ್ ಮಾಡಿದ್ರು. ಯಾವುದು ಗೇಮು ಮಿಸ್ ಮಾಡಲಿಲ್ಲ. ನಮ್ಮದು ಸಹ ನಾವಿಬ್ಬರು ಯಾವುದಾದ್ರು ಆಡಲಿಲ್ವೋ ಅದನ್ನೂ ಹೋಗಿ ಇನ್ನೊಂದು ಸಲ ಆಡ್ಕೊಂಡು ಬಂದರು. ಅದವರು ಟಿಕೆಟ್ ಅದನ್ನೂ ವೇಸ್ಟ್ ಮಾಡಲಿಲ್ಲ. ಅವರು 2 ಸಲ ಹೋಗಿ ಆಡ್ಕೊಂಡು ಬಂದಿರೋದು. ಇದೆಲ್ಲ ಫಸ್ಟ್ ಡೇ ನಾವು ಹೋಗಿದಂಥ ಪಾರ್ಕ್ ಒಳಗಡೆ ಇದೆಲ್ಲ ಇದ್ದಿದ್ದು. ತುಂಬ ಚೆನ್ನಾಗಿ, ಯಾವುದು ನಿಮಗೆ ಅದು ಫೇಕೇ ಅನಿಸಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದು ಮ್ಯೂಸಿಯಂ ಒಳಗಡೆ ನೋಡಿ, ಅದು ಗೊಂಬೆಗಳು ಆಡ್ತಿರೋದು ಎಷ್ಟು ಚೆನ್ನಾಗಿ ರಿಯಾಲಿಟಿ ಥರನೇ ಇದೆ. ಅದು ನಾವು ಡಿಸ್ನಿ ಮೂವಿಯಲ್ಲೆಲ್ಲ ಹೆಂಗೆ ನೋಡ್ತೀವೋ ಅದನ್ನೆಲ್ಲ ಒಂದು ರಿಯಾಲಿಟಿ ನಾವು ಕಣ್ಮುಂದೆ ಹಿಂಗೆ ಹೋಗುತ್ತೆ ಎಲ್ಲನೂ. ಅದು ಒಂದು ಸಲ ನೋಡಿದ್ರೆ ಸಾಕಾಗಲ್ಲ. ಅದು ನಮಗದು ನಮ್ಗಲ್ಲಿ 1 ನೈಟ್ ಇದ್ದು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿಲ್ಲ. ಇನ್ನೊಂದು ಸಲ ಹೋಗೋಣ ಅನಿಸುತ್ತೆ, ಆ ಥರ ಇತ್ತು. ಇದು ನಮಗೆ ಈವ್ನಿಂಗು ಅದೆಲ್ಲ ನಾವು ಹೋಗಿದ್ದು ಪಾರ್ಕ್ ಒಳಗಡೆನೇ 8 o'clock ಶೋ ನಡೆಯುತ್ತೆ. ಎಲೆಕ್ಟ್ರಿಕಲ್ ಪರೇಡ್ ಅಂಥೇಳಿ, ಸ್ಕೈ ಪರೇಡ್ ಅಂತೇಳಿ, ಡಿಸ್ನಿ ಎಲೆಕ್ಟ್ರಿಕಲ್ ಸ್ಕೈ ಪರೇಡ್ ಅಂತ 8 to 8:30 ನಡೆಯುತ್ತೆ. ಆ ಶೋ ಅಟೆಂಡ್ ಮಾಡೋಕ್ಕೆ ಹೋಗಿ ನಾವು ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಫ್ರೆಶನ್ ಅಪ್ ಆಗಿ ರಿಟರ್ನ್ ಆಗೋಷ್ಟೊತ್ತಿಗೆ ಫುಲ್ ಕ್ರೌಡ್ ಆಗೋಗಿದ್ರು. ಯಾಕಂದರೆ ಬರೋರು ಯಾರೂ ಆ ಶೋನ ಮಿಸ್ ಮಾಡಲ್ಲ. ತುಂಬ ಚೆನ್ನಾಗಿದೆ. ಇನ್ ಕೇಸ್ ನೀವು ಯಾರೆಲ್ಲ ಹೋಗ್ತಾ ಇದ್ದೀರಾ ಡಿಸ್ನಿಲ್ಯಾಂಡ್ಗೆ, ಈ ಶೋ ಮಾತ್ರ ಮಿಸ್ ಮಾಡಬೇಡಿ. ಮಕ್ಳಿಗೆ ತೋರ್ಸೋದು ಮಾತ್ರ ಮಿಸ್ ಮಾಡಬೇಡಿ. ಹಾಗೆ ನಾನು ಇದ್ರದ್ದೇ ಕಂಟಿನ್ಯೂಷನ್ ಬ್ಲಾಗ್ ಡೇ 2 ನಾವು ಹೋಗಿದ್ದಂಥ ಸ್ಟುಡಿಯೋದಲ್ಲಿ ಏನೇನು ಗೇಮ್ ಆಡಿದ್ವಿ ಅಂಥೇಳಿ ಹಾಗೆ ಕಂಟಿನ್ಯೂಷನ್ ಬ್ಲಾಗ್ ಹಾಕ್ತೀನಿ. ಬಿಕಾಸ್ ಇದು ಲೆಂತಿ ವಿಡಿಯೋ ಆಗೋಗುತ್ತೆ. ಮತ್ತು ಅದರಲ್ಲೂ ಕೂಡ ಏನು ಚಾರ್ಜಸ್ ಆಯಿತು, ಮಕ್ಕಳಿಗೆ ನಮಗೆ ಎಲ್ಲ ಎಷ್ಟು ಚಾರ್ಜ್ ಆಯಿತು ಅಂಥೇಳಿ ನಾನು ಅದರಲ್ಲೇ ವೀಡಿಯೋದಲ್ಲಿ ಹಾಕ್ತೀನಿ. ಮತ್ತು ಡೇ 2 ಮಾತ್ರ ತುಂಬ ಸರ್ಪ್ರೈಸಿಂಗ್ ಆಗಿತ್ತು. ಸ್ಟೇ ಟ್ಯೂನ್, ಅದೇನು ಸರ್ಪ್ರೈಸ್ ಹೇಳ್ತೀನಿ. ಹಾಗೆ ನಾನು ನಿಮಗೆ ಆಗಲೇ ಹೇಳಿದೆ VIP ಪಾಸ್ ಅಂಥೇಳಿ. ಅದನ್ನ VIP ಪಾಸ್ ಅಂತ ಹೇಳಲ್ಲ, ಪ್ರೀಮಿಯರ್ ಆಕ್ಸೆಸ್ ಪಾಸ್ ಅಂತ ಕರೀತಾರೆ. ಅದಕ್ಕೆ ಸಪ್ರೇಟ್ ಚಾರ್ಜ್ ಆಗುತ್ತೆ. ನಾವು ಪ್ರೀಮಿಯರ್ ಆಕ್ಸೆಸ್ ತೊಗೊಳ್ಬೇಕು ಅಂದರೆ ಅದರಲ್ಲಿ ಎಲ್ಲ ಗೇಮ್ಸು ಇರುತ್ತೆ. ಯಾವ್ಯಾವ ಗೇಮ್ಸ್ ಇಂಪಾರ್ಟೆನ್ಸ್ ಇದೆ ಅದಕ್ಕೆ ಮಾತ್ರ ಪ್ರೀಮಿಯರ್ ಆಕ್ಸೆಸ್ ಇರುತ್ತೆ. ಕೆಲವೊಂದು ಕಿಡ್ಸ್ ಗೇಮ್ಸ್ ಇರುತ್ತಲ್ಲ, ಅದಕ್ಕೆಲ್ಲ ಅದು ನೆಸೆಸಿಟಿ ಇಲ್ಲ ಪ್ರೀಮಿಯರ್ ಆಕ್ಸೆಸ್ಸು. ಸೊ ಅದರಲ್ಲಿ ಒಂದು 12 ಗೇಮ್ಸು 14 ಗೇಮ್ಸೂ ಇದೆ ಪ್ರೀಮಿಯರ್ ಆಕ್ಸೆಸ್ ಬೇಕಾಗಿರೋ ಅಂಥದ್ದು. ಸೊ ಅದು ಯಾವ್ಯಾವ ಗೇಮ್ಸು ಅಂತ ಹೇಳಿ ನಾನು ನಿಮಗೆ ಲಿಸ್ಟ್ ಔಟ್ ಕೊಡ್ತೀನಿ. 2 ಪಾರ್ಕ್ಗೂ ಇದೆ, ಅದು ಇನ್ಕ್ಲೂಡ್ ಆಗುತ್ತೆ, ಸ್ಟುಡಿಯೋಗೂ ಇನ್ಕ್ಲೂಡ್ ಆಗುತ್ತೆ. ನೀವು ಅದು ಪ್ರೀಮಿಯರ್ ಪಾಸ್ ತೊಗೊಂಡ್ರೆ ಅದಕ್ಕೆ ಸಪ್ರೇಟ್ ಚಾರ್ಜ್ ಆಗುತ್ತೆ. ಹಾಗೆಯೇ ಟಿಕೆಟ್ ಚಾರ್ಜಸ್ ಏನಾಯಿತು, ಹೋಟೆಲ್ ಚಾರ್ಜಸ್ ಏನಾಯಿತು, ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ, ಲಂಚ, ಏನಿದು ಹೋಟೆಲ್ ಚಾರ್ಜಸ್ ಅಂತ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಪಾರ್ಟ್ 2 ವೀಡಿಯೋ ಮಾಡ್ತೀನಲ್ಲ, ಅದರಲ್ಲಿ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ನಾವು ಹೋಗಿದ್ದು 4 ಜನ ಆಗಲೇ ಹೇಳ್ದಂಗೆ. ಸೊ ಅದ್ರದ್ದು ಕಂಪ್ಲೀಟ್ ಎಷ್ಟಾಗ್ಬೋದು ಈ ಪ್ಯಾಕೇಜ್ಗೆ 4 ಜನಕ್ಕೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಸೊ ಈ ವಿಡಿಯೋ ನೋಡ್ತಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ರೆಫರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಆಗೋದಕ್ಕೆ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗ್ತಿರೋ ಅಂಥ ಎಲ್ಲರಿಗೂ
ಥ್ಯಾಂಕ್ ಯು ಸೊ ಮಚ್. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಪಾರ್ಟ್ 2 ವ್ಲಾಗ್ ಇದ್ರದ್ದೇ ಡಿಸ್ನಿಲ್ಯಾಂಡ್ದೇ ಮಾಡ್ತಾಯಿದ್ದೀನಿ ಪ್ಯಾರಿಸ್ದು. ಥ್ಯಾಂಕ್ ಯು ಎಲ್ರಿಗೂ.